ನಿನ್ನೆಯಷ್ಟೇ ಸಾವನ್ನಪ್ಪಿದ್ದಾರೆ ಅಂತ ಸುದ್ದಿಯಾಗಿದ್ದಂತಹ ನಟಿ ಪೂನಂ ಪಾಂಡೆ ಸತ್ತಿಲ್ಲ, ಬದುಕಿದ್ದಾರೆ. ಈ ಕ್ಷಣದ ಮಹತ್ವದ ಬ್ರೇಕಿಂಗ್ ನ್ಯೂಸ್ ಇದು. ನಟಿ ಪೂನಂ ಪಾಂಡೆ ಸಾವಿನ ಸುದ್ದಿ ಸುಳ್ಳು, ಖುದ್ದು ಅವರೇ ನಾನು ಬದುಕಿದ್ದೇನೆ ಅಂತ ಹೇಳಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ವಿಡಿಯೋನ ಹಾಕಿದ್ದಾರೆ ಪೂನಂ ಪಾಂಡೆ. ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಚರ್ಚೆ ಆಗಲಿ ಅನ್ನುವಂತಹ ಕಾರಣಕ್ಕಾಗಿ ನಾನು ಈ ರೀತಿ ಪೋಸ್ಟ್ ಮಾಡಿದೆ, ನಾನೇ ನನ್ನ ಸಾವಿನ ವದಂತಿಯನ್ನ ಹಬ್ಬಿಸಿದ್ದೆ ಅಂತ ಹೇಳಿ ಪೂನಂ ಪಾಂಡೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸರ್ವೈಕಲ್ ಕ್ಯಾನ್ಸರ್ಗೆ ಪೂನಂ ಪಾಂಡೆ ಬಲಿಯಾಗಿದ್ದಾರೆ ಅಂತ ಹೇಳಿ ಸುದ್ದಿಯಾಗಿತ್ತು. ಖುದ್ದು ಅವರ ಟೀಮ್ ಅವರ ಅಕೌಂಟ್ ಮೂಲಕನೇ ಈ ಸುದ್ದಿಯನ್ನ ಪೋಸ್ಟ್ ಮಾಡಿತ್ತು. ಎಲ್ಲೆಡೆ ನಟಿ ಪೂನಂ ಪಾಂಡೆ ಮೃತಪಟ್ಟ ಬಗ್ಗೆ ವರದಿಯಾಗಿತ್ತು. ಎಲ್ಲರೂ ಆಘಾತವನ್ನ ವ್ಯಕ್ತಪಡಿಸಿದ್ರು. ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟಂತಹ ಹಲವರು ಶ್ರದ್ಧಾಂಜಲಿಯನ್ನ ಸೂಚಿಸಿದ್ರು. ಪೂನಂ ಪಾಂಡೆ ಅವರು ನಿಧನರಾಗಿದ್ದಾರೆ ಅಂತ ಅಂದುಕೊಂಡು. ಆದ್ರೆ ಈಗ ಖುದ್ದು ಪೂನಂ ಪಾಂಡೆ ಮಾಧ್ಯಮಗಳ ಮುಂದೆ ಬಂದಿದ್ದಾರೆ. ತಮ್ಮ ಸೋಷಿಯಲ್ ಮೀಡಿಯಾ ಪೇಜ್ನ ಮೂಲಕ ಇನ್ಸ್ಟಾಗ್ರಾಂನಲ್ಲಿ ನಾನು ಬದುಕಿದ್ದೇನೆ ಅಂತ ಹೇಳಿ ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ. ಹಾಗಾದ್ರೆ ಪೂನಂ ಪಾಂಡೆ ತಮ್ಮ ಸೋಷಿಯಲ್ ಮೀಡಿಯಾ ಪೇಜ್ನಲ್ಲಿ ಅಪ್ಲೋಡ್ ಮಾಡಿದ್ದೇನು, ಯಾವ ಕಾರಣಕ್ಕಾಗಿ ತಮ್ಮ ಸಾವಿನ ಬಗ್ಗೆ ತಾವೇ ಸುಳ್ಳು ಸುದ್ದಿಯನ್ನ ಹಬ್ಬಿಸಿದ್ರು, ನೋಡೋಣ ಬನ್ನಿ. I didn't die because of cervical cancer. Unfortunately, I cannot say that about those hundreds and thousands of women who have lost their lives because of cervical cancer. It is not because they couldn't do anything about it, because they had no idea what to do. I'm here to tell you that, unlike other cancers, cervical cancer is preventable. All you have to do is you have to get your tests done and you have to get HPV vaccine. We can do all this and more to make sure there is no more life lost to this disease. Please log on to www.poonampandeyisalive. ಗರ್ಭಕಂಠದ ಕ್ಯಾನ್ಸರ್ ಅಥವಾ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಚರ್ಚೆಯಾಗಲಿ, ಜನರಲ್ಲಿ ಜಾಗೃತಿ ಮೂಡಲಿ ಅನ್ನುವಂಥ ಕಾರಣಕ್ಕಾಗಿ ನಾನು ಇಂಥದ್ದೊಂದು ಕೆಲಸ ಮಾಡಿದೆ. ನನ್ನ ಈ ರೀತಿಯಾದಂಥ ವರ್ತನೆಯಿಂದ ಅಥವಾ ಪೋಸ್ಟ್ನಿಂದ ನನ್ನ ಸಾವಿನ ಸುದ್ದಿಯನ್ನ ಈ ರೀತಿಯಾಗಿ ಹಾಕಿದ್ರಿಂದ ಹಲವರಿಗೆ ಹರ್ಟ್ ಆಗಿರಬಹುದು, ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಆದರೆ ಯಾವ ಉದ್ದೇಶಕ್ಕಾಗಿ ನಾನು ಇದನ್ನ ಮಾಡಿದ್ನೋ ಆ ಉದ್ದೇಶ ಸದ್ಯ ಈಡೇರಿದೆ. ಜನ ಸರ್ವೈಕಲ್ ಕ್ಯಾನ್ಸರ್ ಅಂದ್ರೆ ಏನು, ಗರ್ಭಕಂಠದ ಕ್ಯಾನ್ಸರ್ ಯಾವಾಗ ಬರುತ್ತೆ ಅದರ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಜಾಗೃತಿ ಮೂಡಿಸುವಂತಹ ಕೆಲಸ ಆಗಿದೆ ಅಂತ ಹೇಳಿ ಪೂನಂ ಪಾಂಡೆ ಹೇಳಿದ್ದಾರೆ. ಪೂನಂ ಪಾಂಡೆಯವರ ಬಗ್ಗೆ, ಅವರ ಸಾವಿನ ಬಗ್ಗೆ ನಿನ್ನೆ ಸುದ್ದಿ ಆಗ್ತಾ ಇದ್ದ ಹಾಗೆ ಎಲ್ರಿಗೂ ಆಘಾತ ಆಗಿತ್ತು. ಹಲವು ಬಾರಿ ವಿವಾದಗಳಿಂದಲೇ ಸುದ್ದಿಯಾದಂತಹ ನಟಿ ಪೂನಂ ಪಾಂಡೆ ಅಂಥವರು ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಸಂದರ್ಭದಲ್ಲಿ ಎಲ್ಲರೂ ಆಘಾತಕ್ಕೆ ಒಳಗಾಗಿತ್ತು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಪೂನಂ ಪಾಂಡೆ ಅವರು ಪಬ್ಲಿಸಿಟಿ ಸ್ಟಂಟ್ ಅನ್ನ ಮಾಡ್ತಾರೆ ಅನ್ನುವಂಥದ್ದು ಅವರ ಮೇಲಿರುವಂತಹ ಹೊಸ ಆರೋಪ ಏನಲ್ಲ. ಹಲವು ಬಾರಿ ಸಾಕಷ್ಟು ಎಕ್ಸಾಂಪಲ್ಗಳನ್ನ ಕೊಡಬಹುದು ಪೂನಂ ಪಾಂಡೆಯವರ ಪಬ್ಲಿಸಿಟಿ ಸ್ಟಂಟ್ ಬಗ್ಗೆ. ಆದ್ರೆ ಸಾವಿನ ಬಗ್ಗೆನೇ ಈ ರೀತಿಯಾದಂತಹ ಒಂದು ತಮಾಷೆ ಅಥವಾ ಯಾವುದೋ ಒಂದು ಒಳ್ಳೆ ಉದ್ದೇಶಕ್ಕೆ ನಾನು ಮಾಡಿದ್ದೀನಿ ಅಂತ ಹೇಳ್ತಾ ಇರುವಂತಹ ಅವರ ರೀತಿ ಸಮರ್ಥಿಸಿಕೊಳ್ಳುವುದಕ್ಕೆ ಸಾಧ್ಯನಾ ಅಂತ ಹೇಳಿ? ಖಂಡಿತ ಸಾಧ್ಯವಿಲ್ಲ ವಿದೇಶಿ. ಮುಖ್ಯವಾಗಿ ಪೂನಂ ಪಾಂಡೆ ನಿನ್ನೆ ಅಷ್ಟೇ ಸಾವನ್ನಪ್ಪಿದ್ದಾರೆ ಅಂತೇಳಿ ಅವರ ಮ್ಯಾನೇಜರ್ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟನ್ನು ಮಾಡಿದ್ರು. ಅದನ್ನು ಎಲ್ಲರೂ ಕೂಡ ನಂಬ್ಕೊಂಡಿದ್ರು. ಜನಸಾಮಾನ್ಯರು ಮಾತ್ರ ಅಲ್ಲದೆ ಮಾಧ್ಯಮಗಳು ಕೂಡ ನಂಬ್ಕೊಂಡಿದ್ವು. ರಾಷ್ಟ್ರೀಯ ಮಾಧ್ಯಮಗಳು ಕೂಡ ಪೂನಂ ಪಾಂಡೆ ಗರ್ಭಕೋಶ ಕ್ಯಾನ್ಸರ್ನಿಂದ ಸಾವನ್ನಪ್ಪಿದ್ದಾರೆ ಅಂತೇಳಿ ನಿನ್ನೆ ಸುದ್ದಿಯನ್ನು ಪ್ರಸಾರವನ್ನು ಮಾಡಿದ್ವು. ಆದರೆ ಇವತ್ತು ಪೂನಂ ಪಾಂಡೆ ಇನ್ಸ್ಟಾಗ್ರಾಮ್ನಲ್ಲೇ ಒಂದು ವಿಡಿಯೋವನ್ನು ಪೋಸ್ಟ್ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ನಾನು ಸಾವನ್ನಪ್ಪಿಲ್ಲ, ನನ್ನ ಸಾವಿನ ಸುದ್ದಿ ಸುಳ್ಳು, ನಾನೇ ನನ್ನ ಸಾವನ್ನು ಫೇಕ್ ಮಾಡಿದ್ದೆ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಖ್ಯವಾಗಿ ಗರ್ಭಕೋಶ ಅಥವಾ ಗರ್ಭಕಂಠ ಕ್ಯಾನ್ಸರ್ನ ಬಗ್ಗೆ ಜಾಗೃತಿಯನ್ನು ಮೂಡಿಸ್ಲಿಕ್ಕೋಸ್ಕರನೇ ನಾನು ಈ ರೀತಿ ನನ್ನ ಸಾವನ್ನು ಫೇಕ್ ಮಾಡಿದ್ದೆ, ಇದಕ್ಕಾಗಿ ನಾನು ಕ್ಷಮೆಯನ್ನು ಕೇಳ್ತೇನೆ. ಮುಖ್ಯವಾಗಿ ಗರ್ಭಕಂಠ ಕ್ಯಾನ್ಸರ್ನಿಂದ ನಾನು ಸಾವನ್ನಪ್ಪಿಲ್ಲ, ಆದರೆ ನೂರಾರು ಸಾವಿರಾರು ಮಹಿಳೆಯರು ಗರ್ಭಕಂಠ ಕ್ಯಾನ್ಸರ್ನಿಂದ ಸಾವನ್ನಪ್ತಾ ಇದ್ದಾರೆ. ಅವರಿಗೆ ಇದ್ರ ಬಗ್ಗೆ ಸರಿಯಾದಂಥ ಜ್ಞಾನ ಇಲ್ಲ, ಅವೇರ್ನೆಸ್ ಇಲ್ಲ. ಇದ್ರ ಬಗ್ಗೆ ಸೂಕ್ತ ಸಂದರ್ಭದಲ್ಲಿ ಪರೀಕ್ಷೆಯನ್ನು ಮಾಡಿಕೊಂಡು ಚಿಕಿತ್ಸೆಯನ್ನು ಪಡ್ಕೊಂಡ್ರೆ ಇದನ್ನು ಗುಣಪಡಿಸ್ಬೋದು. ಇದರ ಬಗ್ಗೆ ನಾನು ಅವೇರ್ನೆಸ್ಸನ್ನು ಮೂಡಿಸ್ಲಿಕ್ಕೋಸ್ಕರನೇ ನನ್ನ ಸಾವನ್ನು ನಾನೇ
ಫೇಕ್ ಮಾಡಿದ್ದೆ ಅನ್ನೋ ಒಂದು ಮಾಹಿತಿಯನ್ನು ಇವತ್ತು ಪೂನಂ ಪಾಂಡೆ ನೀಡಿದ್ದಾರೆ. ಮುಖ್ಯವಾಗಿ ಈ ಒಂದು ಪಬ್ಲಿಸಿಟಿ ಸ್ಟಂಟ್ನ ಕಾರಣದಿಂದಾಗಿನೋ ಅಥವಾ ಬೇರೆ ಯಾವುದೋ ಕಾರಣಕ್ಕಾಗಿಯೋ ಪೂನಂ ಪಾಂಡೆ ಈ ರೀತಿ ಮಾಡಿರ್ಬೋದು ಅನ್ನೋದು ಚರ್ಚೆ ನಿನ್ನೆಯಿಂದ ಕೂಡ ನಡೀತಾ ಇತ್ತು. ಒಂದು ವೇಳೆ ಗರ್ಭಕಂಠ ಕ್ಯಾನ್ಸರ್ನಿಂದ ಸಾವನ್ನಪ್ಪಿದ್ರೆ ಎಲ್ಲಿ ಪಡೆದ್ರು, ಎಲ್ಲಿ ಅಂತ್ಯ ಸಂಸ್ಕಾರ ಆಯಿತು ಅನ್ನೋದ್ರ ಬಗ್ಗೆ ಅವರ ಆಪ್ತ ವಲಯ ಆಗಲಿ ಅವರ ಕುಟುಂಬ ವರ್ಗವಾಗಲಿ ಯಾವುದೇ ಮಾಹಿತಿಯನ್ನು ಕೊಟ್ಟಿರಲಿಲ್ಲ. ಹೀಗಾಗಿ ಜನಸಾಮಾನ್ಯರಿಗೆ ಮತ್ತು ಮಾಧ್ಯಮಗಳಿಗೂ ಕೂಡ ಪೂನಂ ಪಾಂಡೆ ಈಗ ತಮ್ಮ ಸಾವಿನ ಬಗ್ಗೆನೂ ಕೂಡ ಸುಳ್ಳನ್ನು ಹೇಳಿದ್ದಾರೆ. ಇದರಲ್ಲೂ ಕೂಡ ಪಬ್ಲಿಸಿಟಿಯನ್ನು ಪಡೆಯುವಂಥ ಸ್ಟಂಟನ್ನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅನುಮಾನ ಇತ್ತು. ಆ ಅನುಮಾನ ಈಗ ನಿಜವಾಗಿದೆ. ಈಗ ಖುದ್ದಾಗಿನೇ ವಿಡಿಯೋ ಮೂಲಕನೇ ಪೂನಂ ಪಾಂಡೆ ತಾವು ಸಾವನ್ನಪ್ಪಿಲ್ಲ, ತಮ್ಮ ಸಾವಿನ ಸುದ್ದಿ ಸುಳ್ಳು ಮತ್ತು ಗರ್ಭಕೋಶ ಕ್ಯಾನ್ಸರ್ನ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ಲಿಕ್ಕೋಸ್ಕರ ನಾನು ಈ ರೀತಿ ಮಾಡಿದ್ದೆ ಅಂತ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಆದರೆ ಯಾವುದೇ ಒಂದು ವಿಷಯದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ಲಿಕ್ಕೆ ಈ ರೀತಿಯಾಗಿ ತಮ್ಮ ಸಾವಿನ ವಿಷಯದ ಬಗ್ಗೆನೇ ಸುಳ್ಳನ್ನು ಹೇಳ್ತಕ್ಕಂಥದ್ದಾಗ್ಬೋದು ಅಥವಾ ಜನರ ಭಾವನೆಗಳ ಜೊತೆ ಆಟ ಆಡ್ತಕ್ಕಂಥದ್ದು ಸರಿಯಲ್ಲ ಅನ್ನತಕ್ಕಂತಹ ಅಭಿಪ್ರಾಯವನ್ನು ಕೂಡ ಜನ ಈಗ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಮುಖ್ಯವಾಗಿ ಕೇಂದ್ರದ ಬಜೆಟ್ನಲ್ಲೂ ಕೂಡ ನಿರ್ಮಲಾ ಸೀತಾರಾಮನ್ ಅವರು ಈ ಗರ್ಭಕಂಠ ಕ್ಯಾನ್ಸರ್ನ ತಡೆಗಟ್ಟಲಿಕ್ಕೆ ಬಾಲಕಿಯರಿಗೆ ವ್ಯಾಕ್ಸಿನನ್ನು ನೀಡುವಂಥ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ವ್ಯಾಕ್ಸಿನನ್ನು ನೀಡೋ ಮೂಲಕ ಗರ್ಭಕಂಠ ಕ್ಯಾನ್ಸರ್ ಅಥವಾ ಗರ್ಭಕೋಶ ಕ್ಯಾನ್ಸರನ್ನು ತಡಿಬಹುದು, ಇದರಿಂದ ಸಾವುಗಳಾಗೋದನ್ನು ಕೂಡ ತಪ್ಪಿಸ್ಬೋದು ಅನ್ನೋ ನಿಟ್ಟಿನಲ್ಲಿ ಈಗ ಕೇಂದ್ರ ಸರ್ಕಾರ ಕೂಡ ವ್ಯಾಕ್ಸಿನನ್ನು ನೀಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದೆ. ಅದ್ರ ಬಗ್ಗೆ ಸಮಾಜದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಆದ್ರೆ ಈಗ ಪೂನಂ ಪಾಂಡೆ ತಾವು ಕೂಡ ಈ ಗರ್ಭಕೋಶ ಅಥವಾ ಗರ್ಭಕಂಠ ಕ್ಯಾನ್ಸರ್ನಿಂದ ಸಾವನ್ನಪ್ಪಿದ್ದೀನಿ ಅಂತೇಳಿ ಸುಳ್ಳು ಹೇಳೋ ಮೂಲಕನೇ ಇದರ ಬಗ್ಗೆ ಸಮಾಜದಲ್ಲಿ ನಾನು ಜಾಗೃತಿಯನ್ನು ಮೂಡಿಸಲಿಕ್ಕೆ ಯತ್ನವನ್ನು ಮಾಡಿದೆ. ಆ ಒಂದು ಜಾಗೃತಿ ಮೂಡಿಸಕ್ಕಂಥ ಪ್ರಯತ್ನದಲ್ಲಿ ನಾನೀಗ ಯಶಸ್ವಿ ಆಗಿದ್ದೇನೆ ಅನ್ನೋ ಒಂದು ಮಾತನ್ನು ಇವತ್ತು ವಿಡಿಯೋದಲ್ಲಿ ಹೇಳಿದ್ದಾರೆ. ಈ ಹಿಂದೆ 2011ರ ವಿಶ್ವಕಪ್ನ ಫೈನಲ್ಗಿಂತ ಮುಂಚಿತವಾಗೂ ಕೂಡ ಪೂನಂ ಪಾಂಡೆ ಇದೇ ರೀತಿಯಾದಂಥ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ರು. ಭಾರತ ವಿಶ್ವಕಪ್ನ ಗೆದ್ರೆ ನಾನು ಟೀಮ್ ಇಂಡಿಯಾದ ಆಟಗಾರರ ಎದುರುಗಡೆ ಬೆತ್ತಲಾಗ್ತೇನೆ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅದು ಆ ಮೂಲಕವಾಗಿಯೇ ಪೂನಂ ಪಾಂಡೆ ಒಂದು ಲೈಮ್ಲೈಟ್ಗೂ ಕೂಡ ಸಮಾಜದಲ್ಲಿ ಮತ್ತು ದೇಶದಲ್ಲಿ ಬಂದಿದ್ರು. ಅದಾದ ಬಳಿಕ ಲಾಕಪ್ ಅನ್ನೋ ಒಂದು ರಿಯಾಲಿಟಿ ಶೋನಲ್ಲೂ ಕೂಡ ಕಂಗನಾ ರಾನಾವತ್ ಅವ್ರ ಜೊತೆಗೆ ಭಾಗಿಯಾಗಿದ್ರು. ಈಗ ನಿನ್ನೆ ಪೂನಂ ಪಾಂಡೆ ಸಾವನ್ನಪ್ಪಿದ್ದಾರೆ ಅನ್ನೋದು ಸುದ್ದಿ ಹಬ್ಬಿದ ಬಳಿಕ ಕಂಗನಾ ರಾನಾವತ್, ಅನುಪಮ್ ಖೇರ್ ಸೇರಿದಂತೆ ಬಾಲಿವುಡ್ನ ನಟ ನಟಿಯರು ಕೂಡ ಅವರ ಸಾವನ್ನಪ್ಪಿದ್ದಾರೆ ಅನ್ನೋದನ್ನೇ ನಂಬಿಕೊಂಡು ಅದರ ಬಗ್ಗೆ ತಮ್ಮ ಶೋಕವನ್ನು ದುಃಖವನ್ನು ವ್ಯಕ್ತಪಡಿಸಿದ್ರು. ಈಗ ಅವರೆಲ್ಲರಿಗೂ ಕೂಡ ಶಾಕ್ ಆಗಿರುತ್ತೆ. ಏನು ತಮ್ಮ ಸಾವಿನ ವಿಷಯದಲ್ಲೂ ಕೂಡ ಈ ರೀತಿಯಾಗಿ ಸ್ಟಂಟ್ಗಳನ್ನು ಬಾಲಿವುಡ್ ನಟಿಗರು ಮತ್ತು ಮಾಡೆಲ್ಗಳು ಮಾಡ್ತಾರೆ ಅಂತಕ್ಕಂಥ ಒಂದು ಅಚ್ಚರಿ ಎಲ್ರಿಗೂ ಕೂಡ ಆಗ್ತಾ ಇದೆ. ವಿದೇಶಿ ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಲ್ಲಿ ನಿನ್ನೆ ಪೂನಂ ಪಾಂಡೆ ಅವರು ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಸುದ್ದಿ ಹರಿದಾಡ್ತಾ ಇದ್ದ ಹಾಗೆ ಸಾಕಷ್ಟು ಮಂದಿ ಆಘಾತಕ್ಕೆ ಒಳಗಾಗಿದ್ರು, ಶಾಕ್ಗೆ ಒಳಗಾಗಿದ್ರು. ಈ ಸಾವಿನ ಸುದ್ದಿಗೆ ಸಂಬಂಧಪಟ್ಟ ಹಾಗೆ ಚಂದ್ರಮೋಹನ್ ಅವರು ಹೇಳ್ತಾ ಇದ್ದ ಹಾಗೆ ಸಾಕಷ್ಟು ಗಣ್ಯರು ಪೋಸ್ಟ್ ಮಾಡಿ ಸಂತಾಪವನ್ನ ಕೂಡ ಸೂಚಿಸಿದ್ರು. ಕೆಲವರೆಲ್ಲ ಅಯ್ಯೋ 2 ದಿನಗಳ ಹಿಂದೆ ನೋಡಿದ್ವಿ, ಆರಾಮಾಗಿದ್ರಲ್ಲ, ಹೀಗಾಗ್ಬಿಡ್ತಲ್ಲ ಅಂತ ಹೇಳಿ ಅಚ್ಚರಿಗೆ ಒಳಗಾಗಿದ್ರು. ಇನ್ನು ಕೆಲವರು ಮೋಸ್ಟ್ಲಿ ಡ್ರಗ್ ಡೋಸೇಜ್ ಜಾಸ್ತಿ ಆಗಿರ್ಬೇಕು, ಹಾಗಾಗಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಚರ್ಚೆಗಳು ಕೂಡ ಆಗಿತ್ತು. ಈಗ ಖುದ್ದು ಪೂನಂ ಪಾಂಡೆ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ. ಮತ್ತೊಂದು ವಿಡಿಯೋನ ಕೂಡ ರಿಲೀಸ್ ಮಾಡಿದ್ದಾರೆ. ಯಾವ ಕಾರಣಕ್ಕಾಗಿ ಹೀಗೆ ಮಾಡಿದ್ರು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನ ಕೂಡ ನೋಡ್ಕೊಂಡ್ ಬರೋಣ ಬನ್ನಿ. Hi everyone, it's Poonam. I'm sorry I've caused this tear and I'm sorry to those whom I've hurt. My intention? To shock everyone into the conversation that we are not talking enough about, which is cervical cancer. Yes, I faked my demise. Extreme, I know. But suddenly we all are talking about cervical cancer, aren't we? It's a disease that silently takes your life. And this disease needed the spotlight urgently. I'm proud of what my death news has been able to achieve. And for those who have questions for me, I will see you live on Hot to Fly. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.